ಮೇಲ್ಗಡೆ ಅಡಿಕೆ ಮರ, ತೆಂಗಿನ ಮರ, ಬಾಳೆ ಮರ, ಕೆಳಗಡೆ ನೋಡಿದ್ರೆ ಗುಡ್ ಕ್ಯಾಟ್. ಎಲ್ಲೋಯ್ತು ನಮ್ಮನೆ ಗುಡ್ ಕ್ಯಾಟ್. ಗುಡ್ ಕ್ಯಾಟ್ ಅಂತಂದರೆ ಕ್ಯಾಟ್ದು ಫುಡ್ ಬ್ರ್ಯಾಂಡ್ ಆಯಿತಾ. ಇಲ್ಲಿ ನೋಡಿ ಇವ್ನು ಕೂಗೋದು ಕೇಳಿಸ್ತಿದೆಯಲ್ಲ, ಇವ್ನ ಫೇವ್ರೇಟ್. ಇದು ಹೆಂಗಿದೆ ಅಂತ ನಾನೇನು ರಿವ್ಯೂ ಮಾಡೋದು ಬೇಡ ಅನ್ಸುತ್ತೆ, ಬಿಕಾಸ್ ಇವನು ಕೂಗ್ತಿರೋದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇವನಿಗೆ ಎಷ್ಟು ಇಷ್ಟ ಇದು ಅಂತ. ಸೊ ನಮ್ಮ ಕ್ಯಾಟಿಗೆ ಸಖತ್ ಇಷ್ಟ, ಅದಕ್ಕೆ ನಿಮಗೆ ಇದ್ರ ಬಗ್ಗೆ ತಿಳಿಸ್ಕೊಡೋಣ ಅಂತ ನಾನು ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗೆ ನಮ್ಮ ಫಾರ್ಮಲ್ಲಿ ಆಗೋ ಒಂದು ಡಿಫ್ರೆಂಟ್ ಎಂಥ ಕಾಯಿ, ಜಾಯಿಕಾಯಿ ಗೊತ್ತಿರ್ಬೋದು, ಅದ್ರ ಗಿಡನೂ ನಿಮಗೆ ತೋರಿಸ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಯ್ ಬಾಸ್, ಬೇಕಾ 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 ಹಾಯ್ ಹಲೋ ಗುಡ್ ಈವ್ನಿಂಗ್. ಇವಾಗ ನೀವು ಎಷ್ಟೊತ್ತಿಗೆ ನೋಡ್ತಿರೋ ಗೊತ್ತಿಲ್ಲ, ಬಟ್ ನಾನು ವಿಡಿಯೋ ಮಾಡ್ತಿರೋ ಟೈಮ್ ಬಂದು 4 PM ಆಗಿದೆ, ಈವ್ನಿಂಗೆ ಅಲ್ವಾ. ಸೊ ಗುಡ್ ಈವ್ನಿಂಗ್. ಇವಾಗ ನಾನು ಎಲ್ಲಿದ್ದೀನಿ ಅಂತಂದರೆ ನಮ್ಮ ಮನೆ ತೋಟದಲ್ಲಿದ್ದೀನಿ ಹಿಂದ್ಗಡೆ. ನಿಮ್ಗೊಂದು ಮರ ಇದೆ ನಮ್ಮ ಮನೆ ತೋಟದಲ್ಲಿ, ತೋರಿಸ್ತೀನಿ ಬನ್ನಿ. ಏನಂತ ಅಂದರೆ ಇದು 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 ಇಲ್ಲಿ ಕಾಣಿಸ್ತಿದೆಯಾ, ಇದು ಈ ಮರ. ಇದರಲ್ಲೊಂದು ಕಾಯಿ ಆಗುತ್ತೆ ಈ ಥರ. ಇದು ಯಾರಿಗೆ ಗೊತ್ತು ಹೇಳಿ, ಯಾರ ಮನೇಲಿದೆ ಇದು, ಯಾರಿಗೆ ಗೊತ್ತು? ಕರಾವಳಿ ಸೈಡಲ್ಲಿ ಆಲ್ಮೋಸ್ಟ್ ಎಲ್ಲರ ಮನೇಲೂ ಇರುತ್ತೆ. ಕರಾವಳಿ ಅಂತ ಅಲ್ಲ, ಬೇರೆ ಕಡೆನೂ ಇರುತ್ತೆ, ಅದೇನು ಇದಿಲ್ಲ. ಇದಕ್ಕೆ ನಾವು ಜಾಯಿಕಾಯಿ ಅಂತ ಹೇಳೋದು. ಇದು ಪತ್ರ ಇರುತ್ತೆ ಇದರೊಳಗಡೆ. ನಿಮಗೆ ತೋರಿಸೋಣ ಅಂತಂದರೆ ಯಾವುದು ಒಡೆದಿರೋ ಕಾಯೇ ಇಲ್ಲ. ಇದು ಓಪನ್ ಆಗುತ್ತೆ ಹಣ್ಣಾದಮೇಲೆ. ಇದರೊಳಗಡೆ ಒಂದು ರೆಡ್ ಕಲರ್ದು ಪತ್ರೆ, ಅದರೊಳಗಡೆ ಒಂದು ಬೀಜ ಥರ ಇರುತ್ತೆ. ಈ ಗರಂ ಮಸಾಲದೆಲ್ಲ ಯೂಸ್ ಮಾಡ್ತಾರಲ್ಲ ಅದು. ತೋರಿಸೋಣ ಅಂತ ಅಂದರೆ ಒಂದು ಸೆಕೆಂಡ್, ಎಲ್ಲ ಈ ಥರದ್ದೇ ಬಿದ್ದಿದ್ದಾವೆ, ಓಪನ್ ಯಾವುದೂ ಆಗಿಲ್ಲ. ಇನ್ಯಾರನ್ನು ತೋರಿಸ್ತೀನಿ ರೀ, ನಿಮ್ಗೆ ಅದು ಓಪನ್ ಆಗಿರೋ ಸಿಕ್ಕಿದ್ರೆ ತೋರಿಸ್ತೀನಿ. ನಿಮ್ಮ ಮನೇಲೂ ಈ ಥರದ್ದೆಲ್ಲ ಗಿಡಗಳಿದ್ರೆ ಹೇಳಿ. ನಮ್ಮ ಕಡೆ ಆಲ್ಮೋಸ್ಟ್ ಎಲ್ಲರ ಮನೇಲೂ ಇರುತ್ತೆ ಇದು. ಅದು ಬಿಟ್ಟರೆ ನಾರ್ಮಲಾಗಿ ತೆಂಗಿನ ಗಿಡ, ಬಾಳೆ ಗಿಡ ಎಲ್ಲ ಏನೋ ತೋರಿಸ್ತೀನಿ. ನಾನು ಯಾವತ್ತು ಹೊರಗಡೆ ಬಂದು ನನ್ನ ಹಿಂದೆ ಇಬ್ಬರು ಬರ್ತಾರೆ, ಒಳ್ಳೆ ಸೆಕ್ಯೂರಿಟಿ ಗಾರ್ಡ್ ಥರ. ಯಾರು ಅಂತ ತೋರಿಸ್ತೀನಿ, ನೋಡ್ತಾ ಇರಿ. ಒಂದು ಇವನು, ಇವನ ಹೆಸರು ಬೆಳ್ಳಿ. ಕಾಲು ಇಂಜುರಿ ಮಾಡಿಕೊಂಡು ಕರೆಕ್ಟಾಗಿ ನಡೆಯೋಕ್ಕಾಗ್ತಿಲ್ಲ. ಇವಾಗ ಸ್ವಲ್ಪ ನಡೀತಿದ್ದಾನೆ. ಜ್ವರ ಬಂದಿತ್ತು, ಇವಾಗ ಸ್ವಲ್ಪ ಓಕೆ, ಬಟ್ ಸ್ಟಿಲ್ ನನ್ನ ಜೊತೆ ಬಂದಿದ್ದಾನೆ. ಅವನು ಮಣಿ ಅಂತ. ಏನು ಅಂದರೆ ಇವನು ಅವನಾಗೆ ಬಂದಿದ್ದು, ಯಾರೋ ನಮ್ಮ ಮನೆ ಹತ್ರ ಬಿಟ್ಟೋಗಿದ್ದು, ನಾವೇ ಸಾಕೊಂಡಿದ್ವಿ. ಆ್ಯಂಡ್ ಇವನನ್ನು ನಾವು ತಂದಿದ್ದು, ದುಡ್ಡು ಕೊಟ್ಟೆಲ್ಲ ತಂದಿಲ್ಲ, ಒಬ್ರು ಕೊಟ್ಟರು, ಫ್ರೀಯಾಗಿ ತೊಗೊಂಡು ಬಂದಿದ್ದು. ಈಗ ಇವರಿಬ್ಬರು ನನ್ನ ಜೊತೆಗೆ ಯಾಕೆ ಇಲ್ಲಿ ಹಿಂಗೆ ಸುತ್ತಾಡ್ತಾವ್ರೆ ಅಂದರೆ, ಏನು ತೋಟದ ಕೆಲಸ ಮಾಡೋಕ್ಕಂತ ಅಂದ್ಕೋಬೇಡಿ, ರೀಸನ್ ಇಲ್ಲಿದೆ. ಏನು ಬೇಕು ನಿಮಗೆ? ಇದು ಏನು ಗೊತ್ತಾ, ಗುಡ್ ಕ್ಯಾಟ್ ಅಂತ. ನಾನು ಇವರಿಗೆ ಏನು ಫುಡ್ ಹಾಕ್ತೀನಲ್ಲ, ಕ್ಯಾಟ್ ಫುಡ್ ಇದೇ ಯೂಸ್ ಮಾಡೋದು. ಒಬ್ಬನ ದೊಡ್ಡವನು ಒಬ್ಬನ ಚಿಕ್ಕವನು ಆಗಿದ್ದರಿಂದ ಏನಾಗುತ್ತೆ ಅಂತಂದರೆ ಇಬ್ಬರಿಗೆ ಡಿಫ್ರೆಂಟ್ ಆಗಿರೋ ಫುಡ್ ಯೂಸ್ ಮಾಡೋಕ್ಕಾಗಲ್ಲ. ಅದಕ್ಕೇ ನಾನು ಏನು ಮಾಡಿದ್ದೀನಿ ಅಂದರೆ, ಬೇರೆದ್ರಲ್ಲೆಲ್ಲ ಹಿಡಿಯೋಣ ಅಂದರೆ ಕೈಗೆ ಸಿಗಲ್ಲ ನೋಡಿ. ಬೇರೆ ಬ್ರ್ಯಾಂಡಲ್ಲಿ ಹೆಂಗೆ ಅಂತ ಅಂದರೆ, ದೊಡ್ಡ ಕ್ಯಾಟಿಗೆ, ಅಡಲ್ಟ್ ಕ್ಯಾಟಿಗೆ ಒಂದು ಫುಡ್ ಇರುತ್ತೆ, ಬೇಬಿ ಕ್ಯಾಟಿಗೆ ಒಂದು ಫುಡ್ ಇರುತ್ತೆ. ನನಗೆ ಅದನ್ನು ಡಿಫ್ರೆಂಟಾಗಿ ತರೋಕ್ಕಾಗಲ್ಲ. ಅದಕ್ಕೆ ನಾನು ಈ ಗುಡ್ ಕ್ಯಾಟ್ ಬ್ರ್ಯಾಂಡ್ನ ಕ್ಯಾಟ್ ಫುಡ್ನ ಆರ್ಡರ್ ಮಾಡಿದೆ. ಸೊ ಇಬ್ಬರೂ ಆರಾಮಾಗಿ ತಿನ್ಬೋದು ಅಂತ. ಮತ್ತು ಇವರಿಗೆ ಸಪ್ರೇಟ್ ಹಾಕ್ಕೊಟ್ರೆ ತಿನ್ನಲ್ಲ, ಇವರಿಗಿಬ್ಬರಿಗೂ ಒಟ್ಟಿಗೆ ಹಾಕ್ಕೊಡ್ಬೇಕು. ಒಂದು ಪ್ಲೇಟಲ್ಲಿ ಈ ಕಡೆ ಅವನಿಗೆ, ಇನ್ನೊಂದು ಪ್ಲೇಟಲ್ಲಿ ಆ ಕಡೆ ಅವನಿಗೆ ಅಂತ. ಅದಕ್ಕೇ ಇಬ್ಬರಿಗೂ ಈಕ್ವಾಲಿಟಿ ಇರಲಿ ಆ್ಯಂಡ್ ಇಬ್ಬರಿಗೂ ಇಷ್ಟ ಆಗಲಿ ಅಂತ ನಾನು ಯಾವತ್ತೂ ಗುಡ್ ಕ್ಯಾಟ್ ಬ್ರ್ಯಾಂಡ್ದೇ ತೊಗೊಳ್ಳೋದು. ನಿಮ್ಮ ಮನೇಲೂ ಕ್ಯಾಟ್ಸ್ ಇದ್ದರೆ ಸೊ ಇದು ಬೆಟರ್ ಆಪ್ಷನ್ ಅಂತ ಅನಿಸುತ್ತೆ. ನನಗಿಷ್ಟ ಆಯಿತು ಅಂದರೆ, ನನ್ನ ಕ್ಯಾಟ್ಸಿಗೆ ಇಷ್ಟ ಆಯ್ತಲ್ವ, ಸೊ ಅದಕ್ಕೆ ನನಗೆ ಈ ಬ್ರ್ಯಾಂಡ್ ಇಷ್ಟ ಆಯಿತು. ಇನ್ನು ಕ್ಯಾಟಿಗೆ ಬೇಕಾಗಿರೋ ಎಲ್ಲ ನ್ಯೂಟ್ರಿಯೆಂಟ್ಸ್, ಫ್ಯಾಟ್, ಪ್ರೋಟೀನ್ ಕಂಟೆಂಟ್ ಎಲ್ಲನೂ ಈ ಫುಡಲ್ಲಿದೆ. ವಿಟಮಿನ್ಸ್ ಕೂಡ ಇದೆ, ಅದ್ರ ಜೊತೆಗೆ ಒಮೆಗಾ 3 ಮತ್ತು ಒಮೆಗಾ 6 ಕೂಡ ಇದೆ. ಇವೆಲ್ಲನೂ ಕ್ಯಾಟಿಂದ ಹೆಲ್ತ್ ಮತ್ತು ಬೆಳವಣಿಗೆಗೆ ತುಂಬ ಯೂಸ್ಫುಲ್ ಇದೆ. ನನಗೆ ಈ ಪ್ರಾಡಕ್ಟ್ ಇಷ್ಟ ಆಯಿತು. ನಿಮಗೇನಾದರೂ ಇಷ್ಟ ಆಗಿದ್ರೆ ನೀವು ಪರ್ಚೇಸ್ ಮಾಡಿ. ಇದನ್ನೇ ತೊಗೊಳ್ಬೇಕು ಅಂತ ಇಲ್ಲ, ನಿಮಗೆ ಯಾವುದು ಓಕೆ ಅನಿಸುತ್ತೆ ಅದೇ ಪ್ರಾಡಕ್ಟ್ ಜೊತೆ ಹೋಗಿ. ಬಟ್ ಇದೊಂದು ಒಳ್ಳೆ ಆಪ್ಷನ್ ಅಂತ ನನಗನ್ನಿಸ್ತು, ನಾನು ನಿಮಗೆ ಸಜೆಸ್ಟ್ ಮಾಡ್ತಾಯಿದ್ದೀನಿ. ಅದೇ ಇಷ್ಟ ಆಯಿತು ವಿಡಿಯೋ. ಏನಂತ ಅಂದರೆ, ಎಲ್ಲರ ಮನೇಲೂ 2 ಬೆಕ್ಕಿರುತ್ತೆ ನಾರ್ಮಲಾಗಿ ಕೆಲವೊಬ್ಬರ ಮನೇಲಿ. ಅದಕ್ಕೆ ದೊಡ್ಡ ಬೆಕ್ಕಿಗೆ ಒಂದು ಫುಡ್ಡು, ಸಣ್ಣ ಬೆಕ್ಕಿಗೆ ಒಂದು ಫುಡ್ಡು ಥರ ಬದಲು ಗುಡ್ ಕ್ಯಾಟ್ ಬ್ರ್ಯಾಂಡ್ ಫುಡ್ ತಂದ್ಕೊಬಿಟ್ರೆ 2 ಬೆಕ್ಕಿಗೂ ಹಾಕ್ಬಿಡ್ಬೋದು. ಅದು ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಒಂದು ಚಿಕ್ಕ ವಿಡಿಯೋ ಮಾಡ್ತಿದ್ದೀನಿ. ಪ್ರಾಡಕ್ಟ್ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಬೇಕು ಅಂದರೆ ಆರ್ಡರ್ ಮಾಡಿ. ಅಮೆಝಾನಲ್ಲಿ ಸಿಗುತ್ತೆ ಆ್ಯಂಡ್ ಅವ್ರ ಸ್ವಂತ ವೆಬ್ಸೈಟ್ ಕೂಡ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್, ಟಾಟಾ ಮಾಡು, ಟಾಟಾ. ಸಬ್ಸ್ಕ್ರೈಬ್ ಮಾಡಿ ಬಾಯ್.